ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇವತ್ತು ಏನು ವಿಷಯ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಹಾಗೆ ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಎಷ್ಟೊಂದು ಕಷ್ಟ ಅಲ್ವಾ, ತುಂಬಾ. ಅದರಲ್ಲೂ ಮತ್ತು ಮಗು ಆದಮೇಲೆ ಇನ್ನೂ ಡಬಲ್ ಆಗಿಬಿಡುತ್ತೆ ಕೆಲಸ, ಅದು ಇದು ಅಂತ. ಹಾಗೆ ಕೂಡ ಮದುವೆ ಅನ್ನೋಕ್ಕಿಂತ ಲವ್ ಮ್ಯಾರೇಜ್ ಆದಮೇಲೆ ಲೈಫ್ ಹೆಂಗಿರುತ್ತೆ ಅಂತ ನನ್ನ ಅನುಭವ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನಾವು ಮದುವೆ ಆದಮೇಲೆ, ಲವ್ ಮ್ಯಾರೇಜ್ ಮದುವೆ ಆದಮೇಲೆ, ಆಮೇಲೆ ಮತ್ತು ನನ್ನ ಪಾಪು ಡೆಲಿವರಿ ಆದಮೇಲೆ, ಹೆಂಗೆಲ್ಲ ನಾನು ನಮ್ಮ ಮನೆಯವ್ರು ಇಬ್ಬರೇ ಪಾಪನ ಹೇಗೆ ನೋಡ್ಕೊಂಡ್ವಿ ಅಂತ ನಿಮ್ಮ ಜೊತೆ ಹೇಳ್ತೀನಿ. ಪ್ಲೀಸ್ ಕೊನೆ ತನಕ ನೋಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಓಕೆನಾ? ನನ್ನದು ನಾರ್ಮಲ್ ಡೆಲಿವರಿ ಆಗಲಿಲ್ಲ, ಸಿ ಸೆಕ್ಷನ್ ಆಯಿತು. ಹಾಗೆ ಕೂಡ ನಾನು ಸಿ ಸೆಕ್ಷನ್ ಆದಮೇಲೆ ಬಾಣ್ತನ ಕೂಡ ಮಾಡ್ಕೊಳ್ಳಿಲ್ಲ, ಎಲ್ಲ ಕೆಲಸನೂ ನಾನೇ ಮಾಡಿಕೊಂಡೆ. ಯಾಕಂದರೆ ಇರೋದೇ ಇಬ್ಬರೇ ಮನೆಯಲ್ಲಿ, ನಾನು ಯಾಕೆ ಅಮ್ಮನ ಮನೆಗೆ ಹೋಗಲಿಲ್ಲ, ಯಾಕೆ ನೀವೇ ಮಾಡ್ಕೊಂಡಿದ್ದೀರಾ ಅಂತಲೂ ನೀವು ಕೇಳ್ಬೋದು. ಅದೆಲ್ಲ ನಾನು ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಹೇಳ್ತೀನಿ. ಇವಾಗ ನಮ್ಮ ಮನೆಯವ್ರು ನನ್ನ ಹೇಗೆ ನೋಡಿಕೊಂಡ್ರು ಅಂತ ಹೇಳ್ತೀನಿ. ಸಿ ಸೆಕ್ಷನ್ ಆಗಿ 2 ತಿಂಗಳು ಮಾತ್ರ ನಾನು ಸಚಿನವ್ರ ಮನೇಲಿದ್ದೆ, ಅಂದರೆ ನಮ್ಮ ಮನೆಯವ್ರ ಅಮ್ಮರ ಮನೇಲಿದ್ದೆ. ಅದಾದಮೇಲೆ ಕೆಲವು ಕಾರಣಗಳಿಂದ ನಾನು ಬೇಗ ಮತ್ತೆ ಬೆಂಗ್ಳೂರಿಗೆ ಬರಬೇಕಾಯ್ತು. ಆಮೇಲೆ 2 ತಿಂಗಳು ಕಂಪ್ಲೀಟ್ ಆಗಿರಲಿಲ್ಲ. 2 ತಿಂಗಳು ಕಂಪ್ಲೀಟಾಗಿ 2-3 ದಿನ ಏನೋ ಅಷ್ಟೇ ಆಗಿತ್ತು. ಅದಾದ ನಂತರ ನಾವು ಹಾಗೆ ಬೆಂಗ್ಳೂರಿಗೆ ಬಂದ್ವಿ. ಬೆಂಗ್ಳೂರಿಗೆ ಬಂದಮೇಲೆ ನಾನು ನಮ್ಮ ಮನೆಯವ್ರು ಇಬ್ಬರೇ, ಬರಬೇಕಾದ್ರೂ ನಮ್ಮ ಪಾಪನ್ನ ನಾವಿಬ್ಬರೇ ಕರ್ಕೊಂಡು ಬಂದಿದ್ದು. ಬಂದಾದಮೇಲೆ ಅವ್ರು ಮತ್ತೆ ಕಂಟಿನ್ಯೂ ಕೆಲ್ಸಕ್ಕೆ ಹೋಗಬೇಕಿತ್ತು. ಇನ್ನು ಅವರೊಬ್ಬರೇ ಅಲ್ವಾ. ಈಗ ನಾನು ಮಾತ್ರ ಒಬ್ಬಳೇ. ಕರೆಕ್ಟಾಗಿ ಫುಡ್ ಇಲ್ಲ, ಅಡುಗೆ ಮಾಡ್ಕೊಳ್ಳೋದು ಕಷ್ಟ, ತಣ್ಣೀರು ಮುಟ್ಬಾರ್ದು ಅಂತಾರೆ. ನಾನು ತಣ್ಣೀರು ಮುಟ್ಟಿದೆ. ಆಮೇಲೆ ಪಾಪುಗೆ ನೀರು ಹಾಕಬೇಕು. ಆ ಟೈಮಲ್ಲೂ ಸ್ಟಿಚ್ ಅಷ್ಟೊಂದು ಸರಿಯಾಗಿ ಇದಾಗಿರಲ್ಲ. ಆಮೇಲೆ ಯಾಕೆ ಅಷ್ಟೊಂದು ಬೇಗ ಬಂದಿರಿ ಅಂತಲೂ ಅನ್ಬೋದು. ಕೆಲವೊಂದು ಕಾರಣಗಳಿರುತ್ತೆ. ಆಮೇಲೆ ಆದರೂ ನನಗೆ ನಮ್ಮ ಮನೆಯವ್ರು ಹೆಲ್ಪ್ ಮಾಡಿದ್ರು. ಏನಪ್ಪ ಅಂದರೆ, ಅವರು ಡ್ಯೂಟಿಯಿಂದ ಬರೋ ಬೆಳಗ್ಗೆ 8 ಗಂಟೆಯಿಂದ ಮನೆಗೆ ಹೋದರೆ ಸಾಯಂಕಾಲ ಮನೆಗೆ ಬರೋಕ್ಕೆ 8 ಗಂಟೆ ಆಗ್ತಿತ್ತು. ಅಲ್ಲಿ ತನಕ ನಾನು ಪಾಪನ ಒಬ್ಬಳೇ ನೋಡ್ಕೊತಾ ಇದ್ದೆ. ಬೆಳಗ್ಗೆಯಿಂದ ಸಾಯಂಕಾಲ ಮನೆಯಲ್ಲಿ ಕೆಲಸ ಎಲ್ಲ, ತಣ್ಣೀರು ಮುಟ್ಟಿದೆ, ಎವ್ರಿಥಿಂಗ್ ಎಲ್ಲ ಕೆಲಸನೂ ನಾನು ಮಾಡಿದೆ. ಆಮೇಲೆ ನಮ್ಮ ಮನೆಯವರು ಬರೋ ತನಕ ನಮ್ಮ ಪಾಪನ ಆಲ್ರೆಡಿ ಎಣ್ಣೆ ಎಲ್ಲ ಹಚ್ಬಿಟ್ಟು, ನಾನೇ ಎಣ್ಣೆ ಎಲ್ಲ ಹಚ್ಬಿಡ್ತಿದ್ದೆ. ಆಮೇಲೆ ನೀರೆಲ್ಲ ಬಿಸಿ ಮಾಡಿ ಇಟ್ಬಿಡ್ತಿದ್ದೆ. ಅವ್ರು ಬಂದ ತಕ್ಷಣ ನಂಗೆ ಹೆಲ್ಪ್ ಮಾಡ್ತಿದ್ರು ಪಾಪು ನೀರು ಹಾಕೋಕ್ಕೆ, ಅದಕ್ಕೆ. ಆಮೇಲೆ ಅವ್ರು ಬಂದ ನಂತರ ಎಲ್ಲ ಕೆಲಸನೂ ಅವರು ನಂಗೆ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ರು. ಅವ್ರು ಕರೆಕ್ಟಾಗಿ ಆ ಟೈಮಲ್ಲಿ ಹೇಳಬೇಕು ಅಂದರೆ ಸಚಿನವರು ಬೆಳಗ್ಗೆ ಟಿಫನ್ ತಿಂದೇ ಇರಲಿಲ್ಲ. ಯಾವಾಗಾದರೂ ನನಗೆ ಆದಾಗ ಮಾತ್ರ ನಾನು ಮಾಡ್ತಿದ್ದೆ. ಯಾಕಂದರೆ ಪಾಪು ಆ ಟೈಮಲ್ಲಿ ರಾತ್ರಿ ಎಲ್ಲ ಮಲಗ್ತಾನೇ ಇರಲಿಲ್ಲ, ಎಚ್ಚರನೇ ಇರ್ತಿದ್ಲು. ಅವರು ಡ್ಯೂಟಿಗೆ ಹೋಗಿ ಟಯರ್ಡಾಗಿ ಬಂದಿರೋರು, ಆದ್ರೂ ರಾತ್ರಿ ಅವಳು ಎದ್ದಾಗಲೆಲ್ಲ ಎಚ್ಚರನೇ ಇರೋರು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಡೋರು. ನನಗಂತೂ ಈ ಕಡೆ ಸ್ಟಿಚ್ ಪೇನು, ಆ ಕಡೆ ನಿದ್ದೆ ಆಗ್ತಾ ಇರಲಿಲ್ಲ, ಈ ಕಡೆ ಸರಿಯಾಗಿ ಅಡುಗೆ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಯಾರಿಗೂ ಹೇಳ್ಕೊಳಂಗಿರಲ್ಲ ಅಲ್ವಾ. ನಾವು ಇಷ್ಟಪಟ್ಟು ಮಾಡ್ಕೊಂಡಿದ್ದೀವಿ, ಹಿಂಗೆ ಅಂತ ಅಂದರೆ ಹೇಳ್ತಾರೆ. ಅಮ್ಮ ಮಾತಾಡ್ತಾಯಿದ್ರು. ಅಂದರೆ ನಮ್ಮ ಅಣ್ಣನಿಗೋಸ್ಕರ ನಮ್ಮ ಅಮ್ಮನೂ ಅಷ್ಟೊಂದು, ನಮ್ಮ ಅಣ್ಣಂಗೆ ನಾನು ಮನೆಗೆ ಹೋಗೋದು ಇಷ್ಟ ಇರಲಿಲ್ಲ ಆ ಟೈಮಲ್ಲಿ. ಅವಳು ಬಂದರೆ ನಾನು ಇರಲ್ಲ, ಆ ಥರ ಎಲ್ಲ ಇತ್ತು. ಹಾಗಾಗಿ ನಮ್ಮಮ್ಮ ನಮ್ಮ ಅಣ್ಣಂದು ನೋಡ್ಕೋಬೇಕಾಗಿತ್ತು. ನನಗೆ ಕಾಲೇಜ್ ಟೈಮಲ್ಲೆಲ್ಲ ನಮ್ಮಮ್ಮ ನಂಗೆ ತುಂಬ ಸಪೋರ್ಟ್ ಮಾಡಿದರು. ಓದಲಿ, ಇವಳು ಓದ್ತಾಳೆ, ಹಂಗೆಲ್ಲ ಮಾಡೋದು ಹಂಗೆ ಅಂತ. ನಮ್ಮ ಅಣ್ಣ ಬೇಡ, ಯಾಕೆ, ನಮ್ಮ ಅಣ್ಣಂಗೆ ಸ್ವಲ್ಪ ವಿಷಯ ಗೊತ್ತಿತ್ತು. ಹಾಗಾಗಿ ನಮ್ಮ ಅಣ್ಣ ಬೇಡ ಅಂದರು. ನಮ್ಮಮ್ಮ ಸಪೋರ್ಟ್ ಮಾಡಿ ಕಾಲೇಜ್ ಕಳಿಸಿದ್ರಲ್ಲ. ಸೊ ಹಂಗಾಗಿ ನಮ್ಮ ಅಣ್ಣ ಲಾಸ್ಟಲ್ಲಿ ನಮ್ಮದೆಲ್ಲ ಈ ಥರ ಮದುವೆ ಆದಮೇಲೆ ನಮ್ಮ ಅಣ್ಣ ನಮ್ಮ ಅಮ್ಮಂಗೆ ಬೈದ್ರಲ್ಲ. ಆವಾಗಿಂದ ನಮ್ಮಮ್ಮ ಸ್ವಲ್ಪ ನಮ್ಮ ಅಣ್ಣನ ಮಾತು ಕೇಳ್ತಾ ಇದ್ರು. ಮುಂಚೆ ಎಲ್ಲ ಇಬ್ರಿಗೂ ಸಮಾನಾಗಿ ನೋಡ್ಕೊತಾ ಇದ್ರು. ಆಮೇಲೆ ಇನ್ನೇನು ಮದುವೆ ಮಾಡ್ಕೊಂಡು ಬಂದನಲ್ಲ, ಈಗ ನಮ್ಮ ಅಣ್ಣನ ಮಾತು ಕೇಳಲೇಬೇಕಲ್ಲ ನಮ್ಮಮ್ಮ. ಯಾಕಂದರೆ ನಾನು ನಮ್ಮಮ್ಮ ನಂಬಿಕೆ ಉಳಿಸ್ಕೊಡಿಲ್ಲ. ಸೊ ಹಂಗಾಗಿ ನಮ್ಮಮ್ಮಗೆ ಫೋನ್ ಮಾಡಿದಾಗೆಲ್ಲ ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೊಳ್ಳೋರು. ಹೆಂಗೆ ಮಾಡ್ಕೊತಾ ಇದೀಯಾ, ಹಿಂಗೆ ಕಷ್ಟ ಆಗ್ತಾಯಿದೆ, ನಿಮ್ಮ ಅಣ್ಣಂಗೆ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ಕರ್ಕೊಂಡು ಬರೋಣ, ನಾನು ಒಪ್ಕೋತಾನೆ ಇಲ್ಲ, ಆ ವಿಷಯ ಟಾಪಿಕ್ ಎತ್ತಿದ್ರೇ ಹೊರಗಡೆ ಹೋಗ್ತಾನೆ. ಆಮೇಲೆ ನಿಂತು ಮತ್ತೆ ಆ ಟೈಮಲ್ಲಿ ನಮ್ಮ ಮನೆ ಗೃಹ ಪ್ರವೇಶ ಬೇರೆ ಮಾಡ್ತಾಯಿದ್ರು. ಅವನು ಸುಮ್ಮನೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋದ್ರೆ ಏನು ಮಾಡೋದು ಇವಾಗ, ಆ ಥರ ಎಲ್ಲ ಟೆನ್ಷನ್. ಅದಕ್ಕೆ ಏನು ಪರವಾಗಿಲ್ಲ ಬಿಡಮ್ಮ,
ನನಗೂ ಏನು ಕಷ್ಟ ಆಗ್ತಾಯಿಲ್ಲ, ಹಾಗೆ ನಾವು ನೋಡ್ಕೋತೀನಿ ಮಾಡ್ತೀವಿ ಅಂತ ಹಾಗೆ ನಾವಿಬ್ಬರು ನೋಡ್ಕೋತಾ ಇದ್ವಿ. ಹಾಗೆ ನಮ್ಮ ಮನೆಯವರು ಕೂಡ ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಅದು ಇದು ಹೆಲ್ಪ್ ಮಾಡ್ತಿದ್ರು. ನಾನು ಮಧ್ಯಾಹ್ನ ಟೀನೋ ಕಾಫಿನೋ ಕುಡ್ತಿದ್ದೆ, ಅವೆಲ್ಲ ಬಿಸ್ಕಿಟ್ ತಿಂತಿದ್ದೆ. ಆಮೇಲೆ ನಮ್ಮ ಪಾಪುಗೆ ಹಿಂಗೆ ನೋಡಿಕೊಂಡು ಮಾಡ್ಕೊಂಡು ಡೇ ಟೈಮಲ್ಲಿ ಮಲಗ್ತಿದ್ವಿ, ಕಷ್ಟ ಅಂತಿದ್ದೆ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ನಾನು ಕೆಲಸನೆಲ್ಲ ಮಾಡ್ಕೊತಾ ಇದ್ದೆ. ಆವಾಗಲೇ ಸಾಯಂಕಾಲ ಬಂದ ತಕ್ಷಣವೇ ಬಿಸಿ ಅಡುಗೆನೇ ಮಾಡಬೇಕು ಅಂತ ಏನಿರಲಿಲ್ಲ. ಅವಳು ಯಾವಾಗ ಮಲಗಿರ್ತಾಳೋ ಆ ಟೈಮಲ್ಲಿ ಮಾತ್ರ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ಇಟ್ಬಿಡ್ತಿದ್ದೆ, ಸಾಯಂಕಾಲಕ್ಕೆಲ್ಲ ಸೇರಿಬಿಟ್ಟು. ಸೊ ಹಂಗಾಗೋದ್ರಿಂದ ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ಳಿಗೆ ಸ್ನಾನ ಮಾಡಿ ಮಲಗಿಸ್ಬಿಡ್ತಿದ್ವಿ. ಅದೇ ಟೈಮಲ್ಲಿ ನಾವಿಬ್ಬರು ಸ್ವಲ್ಪ ಕೂತ್ಕೊಂಡು ಊಟ ಗೀಟ ಎಲ್ಲ ಮಾಡ್ಕೊಂಡು ಏನು ಕೆಲಸ ಇದೆ ಅದೆಷ್ಟೆಲ್ಲ ಮಾಡಿ ಮತ್ತೆ ಸ್ವಲ್ಪ ಟಿ ವಿ ನೋಡೋದ್ರಲ್ಲಿ ಅವಳು ಎದ್ಬಿಡ್ತಿದ್ಳು. ಆಗೆಲ್ಲ 10 ಗಂಟೆ 11 ಗಂಟೆ ಆಗಿರ್ತಿತ್ತು. ಯಾಕಂದರೆ ಮನೆಯವರು 8 ಗಂಟೆಗೆ ಬಂದುಬಿಟ್ಟು ನಮ್ಮ ಪಾಪುಗೆ ನೀರೆಲ್ಲ ಹಾಕಿ ಅವಳಿಗೆ ಮಲಗಿಸಿ 9 ಗಂಟೆ, ಅಲ್ಲಿಂದ ಒಂದು 2 ಅವರ್ ಮಲಗಿಬಿಡ್ತಿದ್ಳು. ಆ 2 ಅವರಲ್ಲಿ ನಮ್ಮದೆಲ್ಲ ಕೆಲಸ ಆಗೋಷ್ಟೊತ್ತಿಗೆ ಒಂದು 11:30 ಆಗ್ತಿತ್ತು. ಆಗ ಮತ್ತೆ ಎದ್ಬಿಡ್ತಿದ್ಳು. ಆವಾಗ ಮತ್ತೆ ಅವಳನ್ನ ಎತ್ಕೊಂಡು ಹಂಗೆ ಹಿಂಗೆ ಮಾಡಿ ಮತ್ತೆ ನಾವು ಮಲಗೋಕ್ಕೆ 1 ಆಗ್ತಿತ್ತು. 1 ಅವಳು ಮಲಗಿದ ಮತ್ತೆ 4 5 ಎದ್ದೇಳೋಳು. ಅವಾಗ ಮತ್ತೆ ಎದ್ಬಿಟ್ಟು 7 ಎಲ್ಲ ಮಲಗೋಳು. ಮತ್ತೆ ಅವಾಗ ಎದ್ದು ಮತ್ತೆ ಏನೋ ಫ್ರೆಶ್ ಅಪ್ ಆಗಿ ಹಂಗಾದರೆ ಎದ್ಬಿಟ್ಟು ಅವ್ರಿಗೆ ಕಾಫಿ ಏನೋ ಟಿಫನ್ ಮಾಡ್ತಿದ್ದೆ. ಆಗಿಲ್ಲ ಅಂದರೆ ಅವ್ರು ಮಲ್ಕೊ ಪರವಾಗಿಲ್ಲ ಅಂತ ಹಂಗೆ ಹೋಗ್ತಿದ್ರು. ಸೊ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡ್ರು ಅವರು. ಸೊ ಲವ್ ಮ್ಯಾರೇಜ್ ಆದಮೇಲೆ ಇಷ್ಟೊಂದೆಲ್ಲ ಇರುತ್ತೆ. ನಾವು ಯಾರಿಗೂ ಹೇಳ್ಕೊಡಕ್ಕೂ ಮನಸ್ಸಾಗಲ್ಲ, ಹೇಳ್ಕೊಂಡ್ರೂ ಸರಿ ಅನಿಸಲ್ಲ, ಎಲ್ಲನೂ ನಾವೇ ಅನುಭವಿಸ್ಬೇಕಾಗುತ್ತಲ್ವ. ಸೊ ಅದಕ್ಕೆ ಏನಂದರೆ ನಮ್ಮ ಜೊತೆ ಇರೋ ಪಾರ್ಟ್ನರ್ ಚೆನ್ನಾಗಿ ನೋಡಿಕೊಂಡ್ರೆ ಕಷ್ಟ ಅನಿಸಲ್ಲ. ಅಕಸ್ಮಾತ್ ಏನಂಗೆ ಆಗಲ್ಲ, ಹಿಂಗೆ ಏನೋ ಒಂಥರ ಅರ್ಥ ಮಾಡ್ಕೊಳ್ಳೋ ಥರ ಇದ್ದರೆ ಏನು ನೋ ಪ್ರಾಬ್ಲಮ್ ಅಂದ್ಕೋಬೋದು. ಬಟ್ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಅವರು ಕೂಡ ಅರ್ಥ ಮಾಡಿಕೊಂಡ್ರು. ನನಗೂ ಯಾವುದೇ ಥರ ಅದು ಮಾಡಬೇಕು ಇದು ಮಾಡಬೇಕು ಬೇಗ ಎದ್ದೇಳಬೇಕು ಯಾಕೆ ಈ ಥರ ಯಾವುದು ಮಾತಾಗಲಿಲ್ಲ. ನಿಂಗಾದರೆ ಮಾಡು, ಆಗಿಲ್ಲ ಅಂದರೆ ಪರವಾಗಿಲ್ಲ ಅಂತ ಎಷ್ಟೋ ದಿನ ಅವರು ಮಧ್ಯಾಹ್ನದ ಊಟನೂ ತೊಗೊಂಡು ಹೋಗ್ತಿರಲಿಲ್ಲ. ಕೆಲವೊಂದು ಟೈಮ್ ಹೊರಗಡೆ ಮಾಡ್ತಿದ್ರು, ಕೆಲವೊಂದು ಟೈಮ್ ಬೆಳಗ್ಗೆ ಮಾತ್ರ ತಿಂತಾನೇ ಇರಲಿಲ್ಲ. ಸಾಯಂಕಾಲ ಒಂದು ಟೈಮ್ ನಮ್ಗೆ ಚೆನ್ನಾಗಿ ಊಟ ಆಗ್ತಿತ್ತು, ಆ ಟೈಮಲ್ಲಿ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಇರುತ್ತೆ. ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಏನಾದರೂ ಕೇಳಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ಹೇಳ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.